ಮಕ್ಕಳು ನೋಡಿಕೊಂಡು ಹಣೆ ಬರ ಇದ್ದಿದ್ದು ಇಷ್ಟೇ. ನೀವು ಮಕ್ಕಳಿಗೂ ಚಿಕ್ಕ ವಯಸ್ಸಿದೆ, ಧೈರ್ಯ ತೊಗೊಂಡು ನೀವು ಇರಿ. ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶಿರಾ ತಾಲೂಕಿನಲ್ಲಿ ನಡೆದಿದೆ. ಮೃತ ರೈತನ ಕುಟುಂಬಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂ ಗೌಡ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕೆಕೆಪಾಳ್ಯ ಗ್ರಾಮದ ರೈತ ಮಹೇಶ್ ಕೃಷಿ ಚಟುವಟಿಕೆಗಾಗಿ ವಿವಿಧ ಬ್ಯಾಂಕುಗಳಲ್ಲಿ ಹಾಗೂ ಕೈಗಿಡ ಸಾಲವನ್ನು ಮಾಡಿಕೊಂಡಿದ್ದರು. ಆದರೆ ಅಂದುಕೊಂಡಂತೆ ಬೆಳೆ ಕೈಗೆ ಬಾರದ ಕಾರಣ ಸಾಲ ತೀರಿಸಲಾಗದೆ ತೀವ್ರ ಆತಂಕಕ್ಕೊಳಗಾಗಿದ್ದರು. ಸಾಲದ ಹೊರೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮನನೊಂದ ಮಹೇಶ್ ಅಂತಿಮವಾಗಿ ಆತ್ಮಹತ್ಯೆಯ ಹಾದಿ ತುಳಿದಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆಯೇ ಕೆಕೆಪಾಳ್ಯ ಗ್ರಾಮದ ಮೃತ ರೈತನ ನಿವಾಸಕ್ಕೆ ಭೇಟಿ ನೀಡಿದ ಎಂಎಲ್ಸಿ ಚಿದಾನಂದ ಎಂ ಗೌಡ ಅವರು ಮಹೇಶ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಶೋಕತಪ್ತ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿ ಅವರಿಗೆ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೈತರು ಎಂತಹ ಕಷ್ಟ ಬಂದರೂ ಆತ್ಮಹತ್ಯೆಯಂತಹ ನಿರ್ಧಾರಕ್ಕೆ ಮುಂದಾಗಬಾರದು. ಸರ್ಕಾರದ ವತಿಯಿಂದ ಸಿಗಬೇಕಾದ ಎಲ್ಲಾ ಪರಿಹಾರಗಳನ್ನು ಶೀಘ್ರವಾಗಿ ಕೊಡಿಸುವ ಭರವಸೆ ನೀಡಿದರಲ್ಲದೆ ವೈಯಕ್ತಿಕವಾಗಿಯೂ ನೆರವು ನೀಡುವುದಾಗಿ ತಿಳಿಸಿದರು. ಸಾಲ ಇರುತ್ತೆ, ಇನ್ನೊಂದಾಗುತ್ತೆ, ಅದಕ್ಕಾಗಿ ಪ್ರಾಣ ಕಳ್ಕೊಂಡ್ರೆ ಯಾರೂ ಬರಲ್ಲ ನಮಗೆ. ಈ ಸತ್ತವ್ರ ಮನೆಗೆ ಯಾರು ಕೆಟ್ಟ ಅಂದರೆ ಸತ್ತವನು ಕೆಟ್ಟ ಅಷ್ಟೇ. ಸೊ ಹಂಗಾಗಿ ದಯವಿಟ್ಟು ಇಲ್ಲಿರೋ ಈ ರೈತರಿಗೆಲ್ಲ ಹೇಳ್ತೀನಿ, ಸಾಲ ಇರುತ್ತೆ, ಸಾಲ ಮಾಡೋದಕ್ಕೆ ಮುಂಚೆನೇ ನೀವು ಸ್ವಲ್ಪ ಎಚ್ಚರದಿಂದಿರಬೇಕು. ಒಂದು ವೇಳೆ ಸಾಲ ಮಾಡಿದ್ದಾದ್ಮೇಲೆ ಏನೋ ಒಂದು ಆಗುತ್ತೆ, ಸ್ವಲ್ಪ ಧೈರ್ಯದಿಂದ ಇದ್ದರೆ ಖಂಡಿತ ಒಂದಲ್ಲ ಒಂದು ನಿಟ್ಟಿನಲ್ಲಿ ದೇವರು ನಮ್ಮ ಸಹಾಯಕ್ಕೆ ಬರ್ತಾನೆ, ಏನೋ ಒಂದು ಆಗುತ್ತೆ. ಹಾಗಾಗಿ ರೈತರಿಗೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರು ಕೂಡ ಇಂಥ ದುಃಖ ಕೈಯಾಗ್ತದೆ. ಈಗ ಇಬ್ಬರು ಮಕ್ಕಳು, ಆ ಮಹೇಶ್ ಕುಟುಂಬ, ಅವ್ರ ಸಣ್ಣ ಮಕ್ಕಳು ಇನ್ನೂ ಬರೋದಿಲ್ಲ, ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ, ತಮ್ಮ ಒಬ್ಬನೇ ಇರೋದು. ಇಂಥ ಸಂದರ್ಭದಲ್ಲಿ ಖಂಡಿತ ಯಾರೂ ಕೂಡ ರೈತರು ಈ ರೀತಿ ಇದಕ್ಕೆ ಕೈ ಹಾಕ್ತಾರೆ. ಯಾವುದೇ ಕಾರಣ ಇರಲಿ, ಯಾರೂ ಕೂಡ ಈ ರೀತಿ ಕೈ ಹಾಕ್ತಾರೆ. ಎಲ್ಲ ಇದು ಸರ್ಕಾರ ಅಂತ ರೈತರಿಗೆ ಸಹಾಯ ಬರುತ್ತೆ. ಅವ್ರು ಸೂಸೈಡ್ ಮಾಡಿಕೊಂಡೇ ಪರಿಹಾರ ತಗೋಬೇಕು ಅಂತ ಏನಿಲ್ಲ. ಯಾವ ರೈತ ಕೂಡ ಪರಿಹಾರಕ್ಕಾಗಿ ಸೂಸೈಡ್ ಮಾಡ್ಕೊಳಲ್ಲ. ಯಾರೋ ಲಘುವಾಗಿ ಮಾತಾಡ್ಬೋದು, ಅಂಥವೆಲ್ಲ ಮಾತುಗಳನ್ನು ನಿಲ್ಲಿಸಬೇಕು. ಒಂದು ಪ್ರಾಣಕ್ಕೆ ದೊಡ್ಡ ಬೆಲೆ ಇದೆ. ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಇಲ್ಲಿರೋರು ಎಲ್ಲರಿಗೂ ಹೇಳೋದು, ಯಾವುದೇ ಕಾರಣಕ್ಕೂ ನಿಮ್ಮೂರಿನಲ್ಲಿ ಯಾರಾದರೂ ಕಷ್ಟದಾಗಿದ್ದಾರೆ ಅಂದರೆ ಒಂದು ಒಳ್ಳೆ ಮಾತಾಡಿ ಅವನಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ನಾವು. ಸೊ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೇನೆ, ಕೂಡಲೇ ಹೇಳ್ತೇನೆ, ಏನಾದರೂ ಈ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪನಾದರೂ ಜವಾಬ್ದಾರಿ ಇದ್ದರೆ ರೈತರ ಸಾಲಗಳನ್ನು ಒಂದು ಸ್ವಲ್ಪ ಮಟ್ಟಿಗಾದರೂ ಮನ್ನಾ ಮಾಡಿ ಅವ್ರ ಸಹಾಯಕ್ಕೆ ಬರಬೇಕಾಗತ್ತೆ. ಇವತ್ತು ನಮ್ಮ ವಿಶೇಷವಾಗಿ ಸಿರಾ ತಾಲೂಕಲ್ಲಿ ಮಳೆ ನಂಬ್ಕೊಂಡು ವ್ಯವಸಾಯ ಮಾಡೋ ಜನ ಈ ಭಾಗದಲ್ಲಿ, ಹುಲಿಕುಂಟೆ ಹೋಬಳಿ ಇಲ್ಲೆಲ್ಲನೂ. ಸೊ ಎಲ್ಲ ಕಡೆ ಮಳೆ ಆದರೂ ಇಲ್ಲಿ ಮಳೆ ಸರಿಯಾಗಿ ಆಗಲ್ಲ. ಸೊ ಮಳೆ ಆಯಿತು, ನೀರು ಇದೆ ಅಂತ ಇಟ್ಕೊಳ್ಳಿ ಬೋರ್ವೆಲ್ಲಲ್ಲಿ, ಆದರೆ ಎಲ್ಲೋ ಒಂದು ಕಡೆ ರೋಗ, ಬೆಳೆ ಬಂದಾಗ ಬೆಲೆ ಸಿಗಲ್ಲ, ಬೆಲೆ ಇದ್ದಾಗ ಬೆಳೆ ಬರಲ್ಲ, ಈ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಸರ್ಕಾರಗಳು ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅಷ್ಟೇ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗತ್ತೆ. ನಾನು ಈ ನಮ್ಮ ಶಿರಾ ತಾಲೂಕಿನ ಶಾಸಕರಿಗೆ ಮಾಧ್ಯಮ ಮಿತ್ರರ ಮುಖಾಂತರ ವಿನಂತಿ ಮಾಡೋದು, ಸೊ ದಯವಿಟ್ಟು ರೈತರ ನೆರವಿಗೆ ಬರಬೇಕಾಗುತ್ತೆ. ನೀವು ಸರ್ಕಾರ ನಿಮ್ಮದಿದೆ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಾ ಇದೆ. ಹಾಗಾಗಿ ಈ ರೈತರಿಗೊಂದು ಯಾವುದೇ ಕಾರಣ ಇರಲಿ, ಒಂದು ಸೂಕ್ತವಾದ ಪರಿಹಾರ ಸಿಗಬೇಕು. ಮುಂದೆ ಯಾವ ರೈತರು ಕೂಡ ಈ ರೀತಿ ಸಂಕಷ್ಟಕ್ಕೆ ಒಳಗಾಗಬಾರ್ದು. ಒಂದು ಧೈರ್ಯ ಹೇಳೋ ಮಾತಾಡ್ರಿ, ಕನಿಷ್ಠ ಬಂದು ಹಳ್ಳಿಗಳಿಗೆ ಬನ್ನಿ, ನೀವು ಬಂದು ಒಂದು ಧೈರ್ಯ ಹೇಳೋಂಥ ಮಾತಾಡ್ರಿ ಅನ್ನೋ ಮಾತನ್ನು ಮಾಧ್ಯಮ ಮಿತ್ರರ ಮುಖಾಂತರ ವಿನಂತಿ ಮಾಡಿಕೊಂಡು, ಮತ್ತೊಮ್ಮೆ ನಮ್ಮೆಲ್ಲ ಬಂಧುಗಳಿಗೆ ನನ್ನ ವಿನಂತಿ ಇಷ್ಟ, ಅದು ಹೆಣ್ಮಕ್ಳಾಗಲಿ ರೈತರಾಗಲಿ, ದಯವಿಟ್ಟು ಯಾರೂ ಕೂಡ ನಿಮ್ಮ ಕೈ ಮುಗಿತೀನಿ, ಈ ಥರ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಪ್ರಾಣ ಎಲ್ಲರದು ಒಂದೇ, ಬಡವರದಾದರೂ ಒಂದೇ, ಶ್ರೀಮಂತರದಾದರೂ ಒಂದೇ. ಸೊ ನಮಗೆ ಎಲ್ಲ ಒಂದು ಕಡೆ ಜೀವನ ಮುಖ್ಯ. ಆ ಮುಂದಿನ ಪೀಳಿಗೆ, ಆ ಮಕ್ಕಳೇನಿದ್ದಾವೆ ಅವ್ರನ್ನ ಯಾರು ನೋಡ್ಕೋತಾರೆ? ಈಗ ಎಷ್ಟು ದಿವಸ ಅಂತ ಬೇರೆಯವ್ರು ನೋಡ್ಕೊಳ್ಳೋಕ್ಕಾಗುತ್ತೆ? ಸೊ ಈ ರೀತಿಯಾಗಿ ದುರಂತಗಳು ಆಗಬಾರ್ದು. ಎಲ್ಲರಿಗೂ ವಿನಂತಿ ಮಾಡ್ತೀನಿ ನಾನು. ಥ್ಯಾಂಕ್ ಯು.